ಹಲಸಿನ ಹಣ್ಣಿನ ಕಡಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹಲಸಿನ ಹಣ್ಣನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದನ್ನು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಹಲಸಿನ ಹಣ್ಣನ್ನು. ಇದು ಮಿಕ್ಸಿಗೆ ಹಾಕೋದ್ರಿಂದ ಇದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕು. ಕಲ್ಲಲ್ಲಿ ಗ್ರೈಂಡ್ ಮಾಡೋದಾದರೆ ಹಾಗೆ ಇಡಿ ಹಾಕ್ಕೋಬೋದು. ಇವಾಗ ನೋಡ್ಬೋದು ಹಲಸಿನ ಹಣ್ಣೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟು ಹಲಸಿನ ಹಣ್ಣಿಗೆ ನಾನು 2 ಕಪ್ ಆಗೋಷ್ಟು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ. ತೊಳೆದು ನೀರು ಸೋಸಿ ಇಟ್ಕೋಬೇಕು. ಇದಕ್ಕೆ ನೀರೇನು ಹಾಕೋಬಾರ್ದು. ನೋಡ್ಬೋದು ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅಕ್ಕಿಯನ್ನು ನೆನೆಸೋ ಅವಶ್ಯಕತೆಯೂ ಇಲ್ಲ, ಇದು ತಕ್ಷಣವೇ ಮಾಡ್ಬೋದು. ಇವಾಗ ಹಲಸಿನ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಗ್ರೈಂಡ್ ಮಾಡುವಾಗ ನೀರು ಕೂಡ ಏನು ಹಾಕಬಾರ್ದು. ಅಕ್ಕಿ ಮತ್ತು ಹಲಸಿನ ಹಣ್ಣು ಎರಡಲ್ಲೇ ಗ್ರೈಂಡ್ ಮಾಡಬೇಕು ಇದನ್ನು. ಇವಾಗ ನೋಡ್ಬೋದು ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲವನ್ನು ಗ್ರೈಂಡ್ ಮಾಡ್ಕೊಂಡಾಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಟೀ ಕುಡ್ಡು, ಅದರದ್ದು ಲೀಫು, ತೇಗದೆಲೆ ಅಂತ ಹೇಳ್ತಾರೆ ನಮ್ಮ ಕಡೆ ಕುಂದಾಪುರ ಸೈಡಲ್ಲಿ. ಅದಕ್ಕೆ ಇದನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಲರ್ ಕೂಡ ಕಲರ್ಫುಲ್ಲಾಗಿರುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಈ ಥರ ಹಾಕಿಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ, ಬೇಕಾದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು, ಇಲ್ಲ ಇಡ್ಲಿ ತಟ್ಟೆಯಲ್ಲಿ ಕೂಡ ಮಾಡ್ಬೋದು. ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಇದನ್ನು ಈ ಥರ ಇಟ್ಟು ಹಬೆಯಲ್ಲಿ ಬೇಯಿಸ್ಬೇಕು. ಇದನ್ನು ಒಂದು 15-20 ಮಿನಿಟ್ಸು ನೋಡ್ಬೋದು. ಈ ಥರ ಎಲ್ಲ ಫೋಲ್ಡ್ ಮಾಡಿ ಇವಾಗ ಹಬೆಯಲ್ಲಿ ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ. ಒಂದು 20 ಮಿನಿಟ್ಸ್ ಇದು ಬೇಯಬೇಕು. ಇದಕ್ಕೆ ಹಸಿಮೆಣಸಿನ ಚಟ್ನಿಗಿಂತ ಕೆಂಪು ಮೆಣಸು ಚಟ್ನಿ ತುಂಬ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ಇದು ಹಲಸಿನ ಕಡುಬು ಬೆಂದಿದೆ. ಇವಾಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಒಳ್ಳೆ ಕಲರ್ಫುಲ್ಲಾಗಿದೆ. ಇದು ಈ ಟೀ ಕುಡ್ ಲೀಫ್ ಇದು ಕಲರೆಲ್ಲ ಅದಕ್ಕೆ ಎಳ್ಕೊತದೆ. ಆವಾಗ ತುಂಬ ಚೆನ್ನಾಗಿರುತ್ತೆ ಇದು ನೋಡೋಕ್ಕೂ. ಇದು 2 ಡೇಸ್ ಕೂಡ ಹೀಗೆ ಇಟ್ಟು ಬೇಯಿಸಿ ತಿನ್ಬೋದು. ಇದನ್ನು ತುಂಬ ಸಾಫ್ಟಾಗಿದೆ. ಇವಾಗ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ಇದು ಚಿಕನ್ ಸಾರು ಜೊತೆಲೂ ಚೆನ್ನಾಗಿರುತ್ತೆ, ಇಲ್ಲ ರೆಡ್ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಸ್ವಲ್ಪ ಖಾರವಾಗಿ ಮಾಡಬೇಕು. ಪ್ಲೀಸ್ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.